ವೀಕ್ಷಕರಿಗೆ ನಮಸ್ಕಾರ. ಇದೇ ತಿಂಗಳು 10ನೇ ತಾರೀಕು ಶುಕ್ರವಾರ ಧನುರ್ಮಾಸದ ಏಕಾದಶಿ ಅಂದರೆ ಪುರುಷೋತ್ತಮ ಮಾಸ. ಈ ಮಾಸದಲ್ಲಿನೇ ಈ ಒಂದು ಮುಕ್ಕೋಟಿ ಏಕಾದಶಿ ಬಂದಿರೋದು. ಈ ಏಕಾದಶಿ ಪ್ರತಿ ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಈ ಏಕಾದಶಿಯನ್ನು ನಾವು ಆಚರಿಸುವುದರಿಂದ ಭಗವಂತನ ಬಗ್ಗೆ ನಮಗೆ ಪ್ರೀತಿ ಭಕ್ತಿ ಉಂಟಾಗುತ್ತದೆ. ಮತ್ತು ಭಾಗವತ ಸಹ ಈ ಏಕಾದಶಿ ದಿನ ಓದಬೇಕು ಅಂತ ಹೇಳ್ತಾರೆ ಅಥವಾ ಕೇಳಬೇಕು ಅಂತಲೇ. ಹಾಗೆ ತುಳಸಿಯಿಂದ ದೇವರಿಗೆ ಅವತ್ತು ಅಲಂಕಾರ, ನೈವೇದ್ಯಕ್ಕೆ ಯಾವುದೇ ರೀತಿಯ ಹಣ್ಣು ಅದು ಎಲ್ಲ ಇಡ್ತಾರೆ. ಕೆಲವರು ಅದನ್ನು ಇಡಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ. ನೀರು ಸಹ ಇಡಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಏಕಾದಶಿಗಳಿಗೂ ಒಂದೇ ನಿಯಮ. ಈ ಒಂದು ಮುಕ್ಕೋಟಿ ಏಕಾದಶಿಯ ದಿನ ಉತ್ತರ ದ್ವಾರ ನಿರ್ಮಾಣ ಮಾಡ್ತಾರೆ ದೇವಸ್ಥಾನಗಳಲ್ಲಿ. ಇಲ್ಲಿ ಉತ್ತರ ದ್ವಾರ ಇರೋದು ತಿರುಪತಿ, ಶ್ರೀರಂಗಮು, ಇನ್ನೊಂದು ಯಾವುದೋ ಕಡೆ ಕೇಳಿದ್ದೀನಿ ವೀಕ್ಷಕರೇ, ನನಗೆ ಗೊತ್ತಿರೋದು ಇವೆರಡು ಪ್ಲೇಸಲ್ಲಿ. ಅಲ್ಲಿ ಮಾತ್ರ ಆವತ್ತಿನ ದಿನ ಉತ್ತರ ದ್ವಾರ ತೆಗಿತಾರೆ. ಅಲ್ಲಿ ಒಂದು ನಾರಾಯಣ ಮತ್ತು ಅಮ್ಮನವರದ ಒಂದು ವಿಗ್ರಹವನ್ನು ಇಟ್ಬಿಟ್ಟು ಅದ್ರ ಕೆಳಗಡೆ ಹೋಗುವಂಥ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಈ ದ್ವಾರ ಇಲ್ಲದೆ ಇರೋರು. ಹಾಗೆ ಈ ಒಂದು ಏಕಾದಶಿಯನ್ನು ಮನಸ ವಾಚ ಕರ್ಮಣ ಇಲ್ಲಿ ಏಕಾದಶಿ ವ್ರತ ಮಾಡಬೇಕು ಅಂತ ಈ ದೇವತೆಗಳು ಆಗಲಿ ಯಾರಿಗೇ ಆಗಲಿ ವಿಷ್ಣುವಿನ ಯಾವುದೇ ಅವತಾರದ ಒಂದು ಇದು ಇದ್ದರೂ ಸಹ ನಾವು ಆ ನೆನೆಸ್ಕೊಂಡು ಈ ಏಕಾದಶಿಯನ್ನು ಮಾಡೋದ್ರಿಂದ ಆಗದೇ ಇರೋರು ಬೇಡ ಹಾಲು ಹಣ್ಣು ತೊಗೊಳ್ಬೋದು. ಅದು ಜಾಸ್ತಿ ತಿಂದುಬಿಟ್ಟು ಏಕಾದಶಿ ವ್ರತ ಮಾಡ್ತೀವಿ ಅಂದರೆ ಅದು ಅಲ್ಲ ಅಂತಲೂ ಹೇಳ್ತಾರೆ. ಈ ಪುರುಷೋತ್ತಮನ ದರ್ಶನಕ್ಕೆ ಮುಕ್ಕೋಟಿ ದೇವತೆಗಳೇ ಅವತ್ತು ಕಾದಿರ್ತಾರಂತೆ ವೀಕ್ಷಕರೇ. ಉತ್ತರ ದ್ವಾರ ಯಾವಾಗ ತೆಗೆಯುತ್ತೆ ವೈಕುಂಠ ದ್ವಾರ ಅಂತ, ಅವತ್ತು ವಿಷ್ಣುವಿನ ದರ್ಶನವನ್ನು ಮಾಡಿಬಿಟ್ಟು ಪುನೀತರಾಗ್ತೀವಿ ಅಂತ ನಾವು ಹೇಳ್ತೀವಿ. ಈ ಏಕಾದಶಿ ಆಚರಣೆ ಮಾಡುವುದರಿಂದ, ಈ ಮುಕ್ಕೋಟಿ ಏಕಾದಶಿ ಮಾಡುವುದರಿಂದ 1 ವರ್ಷ ಏನು ನಾವು ಏಕಾದಶಿಗಳು ಮಾಡಿರಲ್ವಲ್ಲ ಅದಿಷ್ಟು ಫಲ ಸಹ ಸಿಗುತ್ತೆ ಅಂತ ಸಹ ಹೇಳ್ತಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಈ ಮುಕ್ಕೋಟಿ ಏಕಾದಶಿಯು ವಿಷ್ಣುವಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಪುಣ್ಯತಿಥಿಯನ್ನು ನಾವು ಮುಕ್ಕೋಟಿ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಅಂತ ಸಹ ಕರೆಯುತ್ತೇವೆ. ಇಲ್ಲಿ ಉತ್ತರಾಯಣಕ್ಕೆ ಈ ಸೂರ್ಯ ಭಗವಾನನು ಉತ್ತರಾಯಣಕ್ಕೆ ಬರ್ತಾನೆ. ಈ ಮುಂದಿನ ಈ ಏಕಾದಶಿಯನ್ನು ನಾವು ಬರ್ತಕ್ಕಂಥ ಏಕಾದಶಿಯನ್ನು ನಾವು ಇಲ್ಲಿ ವಿಷ್ಣು ಗರುಡ ವಾಹನವನ್ನು ಹೇರಿ ಭೂಲೋಕಕ್ಕೆ ಬಂದು ದರ್ಶನ ಕೊಡ್ತಾನೆ ವೀಕ್ಷಕರೇ. ಇಲ್ಲಿ ನಾವು ಹಿಂದಿನ ಒಂದು ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಯೋಗ ನಿದ್ರೆಯಿಂದ ಎಬ್ಬಿಸ್ಬಿಟ್ಟು ತುಳಸಿ ಜೊತೆ ವಿವಾಹವನ್ನು ಮಾಡ್ತೀವಿ. ಅದೇ ಕಾರ್ತಿಕ ಮಾರ್ಗಶಿರ ಮಾಸದಲ್ಲಿ ಈ ಒಂದು ಮುಕ್ಕೋಟಿ ಏಕಾದಶಿಯನ್ನು ನಾವು ಮಾಡ್ತೇವೆ ವೀಕ್ಷಕರೇ. ಹಾಗೆಯೇ ಏಕಾದಶಿಗೂ ವಿಷ್ಣುವಿಗೂ ಅತ್ಯಂತ ಪ್ರಿಯವಾದ ದಿನ. ಇಲ್ಲಿ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಅಲ್ಲಿ ದೇವರ ಹತ್ತಿರಕ್ಕೆ ನಾವು ಉಪವಾಸದಿಂದ ಇರೋದಕ್ಕೆ ಇಲ್ಲಿ ಏಕಾದಶಿ ಅಂತ ಕರೀತಾರೆ. ಯಾವ ಉಪವಾಸಕ್ಕೆ ಆಗಲಿ ತನ್ನದೇ ಆದ ನಿಯಮ ದಿನವೆಲ್ಲ ಇರ್ತವೆ ವೀಕ್ಷಕರೇ. ನಾವು ಆ ದಿನ ಏನು ಮಾಡಬೇಕಪ್ಪ ಅಂದರೆ ದೇವರಿಗೆ ಭಗವನ್ನಾಮ ಸ್ಮರಣೆ, ವಿಷ್ಣು ಸಹಸ್ರನಾಮ, ಭಾಗವತ, ಹಾಗೆ ಒಂದು ಗೋವಿಂದ ನಾಮಾವಳಿ, ಅನಂತರ ಈ ಭಗವದ್ಗೀತೆ ನಮಗೆ ಪಠಣೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಆಡಿಯೋ ಹಾಕ್ಕೊಂಡು ಕೇಳ್ತಾನೂ ನಾವು ಆ ದಿನ ಕಳಿಬೋದು. ಅದು ಬಿಟ್ಟು ಯಾವುದೋ 1-2 ಸಿನಿಮಾ ನೋಡಿ ಸೀರಿಯಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಬಾರ್ದು. ಅದು ಏಕಾದಶಿಯ ಆಚರಣೆ ಅಲ್ಲ ವೀಕ್ಷಕರೇ. ದೇವರ ಧ್ಯಾನ ಮಾಡಬೇಕು, ಜಪ ಮಾಡಿ, ಆಮೇಲೆ ದೇವರ ನಾಮಗಳನ್ನು ಬರೀಬೋದು. ಬರೆಯೋದಕ್ಕಾಗಲ್ಲ ಅಂದರೆ ನಮಗೆ ಓದೋಕ್ಕೆ ಬರೆಯೋಕ್ಕೋ ಬರೋಲ್ಲ ಅಂದರೆ ಜಪ ಮಾಡ್ಬೋದು. ಕಡಿಮೆ ತಿಂದುಬಿಟ್ಟು ಎಷ್ಟು ಆಗುತ್ತೋ ಅಷ್ಟು ದೇವರ ಸಾನ್ನಿಧ್ಯದಲ್ಲಿ ನಾವು ಆ ದಿನವನ್ನು ಕಳಿಬೇಕು ವೀಕ್ಷಕರೇ. ದೇವಸ್ಥಾನಕ್ಕೆ ಹೋಗಿಬಿಟ್ಟು ಭಜನೆ ಮಾಡ್ಬೋದು. ಈ ಒಂದು ವೈಕುಂಠ ಏಕಾದಶಿ ದಿನ ಎಷ್ಟೊಂದು ಭಜನೆ ಗ್ರೂಪ್ಸ್ ಎಲ್ಲ ಇರ್ತವೆ, ಅವತ್ತು ನಾವು ಮಾಡ್ಬೋದು. ಹಾಗೆ ಲಿಮಿಟ್ಟಾಗಿ ಏನಾಗುತ್ತೋ ಮಕ್ಕಳಿಗೆ ಆಗಲಿ ಮನೆಯಲ್ಲಿರೋರಿಗೆ ಆಗಲಿ ಅವತ್ತು ಜಾಸ್ತಿ ಆಡಂಬರ ಇಲ್ಲದೆ ಒಂದು ತುಳಸಿ ಇದ್ದರೆ ಸಾಕು. ಅವತ್ತು ತುಳಸಿಯಿಂದ ಚೆನ್ನಾಗಿ ವಿಷ್ಣು ಲಕ್ಷ್ಮೀ ನಾರಾಯಣರನ್ನ
ಪೂಜೆ ಮಾಡಿಬಿಟ್ಟು ನಾವು ಆ ಒಂದು ಏನಾದರೂ ಅವಲಕ್ಕಿ ಆ ಥರ ಅಲ್ಲಿ ಏನಪ್ಪ ಯಾಕೆ ಅನ್ನವನ್ನು ಮಾಡಬಾರ್ದು ಅಲ್ಲಿ ಅವತ್ತಿನ ದಿನ ಅಂತ ಅಂದರೆ ಆ ಒಂದು ಧಾನ್ಯದಲ್ಲಿ ಅಕ್ಕಿಯಲ್ಲಿ ಆ ಧಾನ್ಯದಲ್ಲಿ ಪಾಪ ಪುರುಷ ಇರ್ತಾನೆ. ಆದ್ದರಿಂದ ಇಲ್ಲಿ ನಾವು ಅವತ್ತಿನ ದಿನ ಏನೂ ಅನ್ನದಿಂದ ಅನ್ನ ಮಾಡಿಕೊಂಡು ಆ ಥರ ಎಲ್ಲ ತಿನ್ನೋ ಹಾಗಿಲ್ಲ. ಹಣ್ಣು, ಹಾಲು, ಅವಲಕ್ಕಿ ಅಥವಾ ಸಬ್ಬಕ್ಕಿ ಪಾಯಸ ಅಥವಾ ಸಬ್ಬಕ್ಕಿಯಿಂದ ಏನಾದರೂ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡ್ತೀವಲ್ಲ, ಅದನ್ನು ಮಾಡಿಬಿಟ್ಟು ನಾವು ಆ ಪ್ರಸಾದನ ತೊಗೋಬೋದು ವೀಕ್ಷಕರೇ. ಸಾಧ್ಯವಾದಷ್ಟು ಆಗಲಿಕ್ಕೆ ನಮಗೆ ಉಪವಾಸ ಇರಲಿಕ್ಕೆ ಆಗಲ್ಲ ಅನ್ನೋರು ಸ್ವಲ್ಪ ಈ ಥರ ಪ್ರಸಾದಗಳನ್ನು ಮಾಡಿಕೊಂಡು ಆಮೇಲೆ ಹೊರಗಡೆ ಕೆಲಸಕ್ಕೂ ಹೋಗ್ತಾರೆ. ಅವರು ಸಹ ಅವತ್ತಿನ ದಿನ ಅನ್ನ ಬಿಟ್ಬಿಟ್ಟು ಈ ಥರ ಏನೋ ಪದಾರ್ಥಗಳನ್ನು ಮಾಡಿಕೊಂಡು ತಗೊಂಡೋಗಿ ಆದಷ್ಟು ದೇವರ ಧ್ಯಾನದಲ್ಲಿ ಈ ಒಂದು ವೈಕುಂಠ ಏಕಾದಶಿಯನ್ನು ಮಾಡೋಣ ಅಂತ ಹೇಳ್ತೀನಿ ವೀಕ್ಷಕರೇ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.